ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಅಂಡ್ ವಾಟ್ ಈಸ್ ದ ಆಂಟಿಸಿಪೇಷನ್ ಅಂತ. ಓಕೆ, ಸೊ ಆಸ್ ಆಫ್ ನೂ ನಿಫ್ಟಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಆಬ್ವಿಯಸ್ಲಿ ಎವ್ರಿ ಅನಾಲಿಸಿಸ್ ಮಾಡುವಾಗ ನನ್ನ ಫಸ್ಟ್ ಆಕ್ಷನ್ ಬಂದ್ಬಿಟ್ಟು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಆಗೋದು. ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು ನೋಡ್ತಾ ಇದ್ರೆ ಪ್ರೀವಿಯಸ್ ಕ್ಯಾಂಡಲ್ ಇಂದ ಇಟ್ಸ್ ನೈದರ್ ಸ್ಟ್ರಾಂಗ್ ಬುಲ್ಲಿಶ್ ನಾರ್ ಸ್ಟ್ರಾಂಗ್ ಬಿಯರಿಶ್. ಅಷ್ಟೊಂದು ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಹೇಳಕ್ ಹೋಗಲ್ಲ, ಸೊ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತಾನು ಹೇಳಕ್ಕಾಗಲ್ಲ. ಬಟ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ನೀವು ಪೂರ್ತಿ ಒಂದು 8 to 10 days ಅಬ್ಸರ್ವ್ ಮಾಡಿದ್ರೆ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಲಾಸ್ಟ್ ಫ್ಯೂ ಡೇಸ್ ಇಂದ ಸ್ವಲ್ಪ ಬುಲ್ಲಿಶ್ ಇದೆ. ಆಮೇಲೆ ಒಂದು 3-4 ದಿನದಿಂದ ಸ್ವಲ್ಪ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದೆ. ಇಟ್ಸ್ ಲುಕಿಂಗ್ ಲೈಕ್ ಅ ಬುಲ್ ಫ್ಲಾಗ್. ಬಟ್ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಲೆವೆಲ್. 23,800 ಇಂದ ಮಾರ್ಕೆಟ್ ರಿವರ್ಸ್ ಆಗಿದೆ. ಸೊ ಇಲ್ಲಿ ರಿವರ್ಸ್ ಆಗುತ್ತಾ, ಈ ಕಂಟಿನ್ಯೂಷನ್ ಬೇಕಾಗತ್ತಾ? ಯಾಕಂದ್ರೆ ಸೊ ಇಲ್ಲಿ ನನಗೆ ಬುಲ್ ಫ್ಲಾಗ್ ಏನೋ ಕಾಣ್ತಾ ಇದೆ, ಬಟ್ ಇನ್ನ ಒಂದು ಪ್ಯಾಟರ್ನ್ ಏನ್ ಕಾಣ್ತಾ ಇದೆ ಅಂದ್ರೆ ಇಟ್ಸ್ ಅ ಎಂ ಪ್ಯಾಟರ್ನ್. ಕಂಟಿನ್ಯೂ ಅಪ್ ಟ್ರೆಂಡ್ ಆದ್ಮೇಲೆ ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ನಾರ್ಮಲ್ ನಾವು ಏನಂದ್ರೆ ಈ ಟ್ರೆಂಡ್ ಇಂದ ಹಿಡಿದು ಈ ಟ್ರೆಂಡ್ ಅನ್ನ ಇದೇ ಟ್ರೆಂಡ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರು ಅಟ್ ಲೀಸ್ಟ್ 50% ರೀಟೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಕಾರ್ಡಿಂಗ್ ಟು ಫಿಬ್ ರಿಟ್ರೇಸ್ಮೆಂಟ್ ಓಕೆ ಮೆಥಡ್. ಸೊ ಇವಾಗ ಇಲ್ಲಿ ಟಾಪ್ ಅಲ್ಲಿ ಈ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಆಮೇಲೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗೋ ರೀಸನ್ ಇಂದ ನನಗೇನು ಕ್ಲಿಯರ್ ಕಾಣ್ತಾ ಇದೆ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ, ಕೆಳಗೆ ಬಂದಿದೆ, ಗ್ರೀನ್ ಅಲ್ಲಿ ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದಿದೆ. ಎಂ ಪ್ಯಾಟರ್ನ್ ಟಾಪ್ ಅಲ್ಲಿ ಫಾರ್ಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಕ್ಲಿಯರ್ಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಈ ಲೆವೆಲ್ ಕೆಳಗಡೆ 23,411 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೊ ಇಲ್ಲಿಂದ ಕಮ್ ಸೆ ಕಮ್ ಫಾರ್ ಕಂಟಿನ್ಯೂಸ್ಲಿ 2 days ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಅಗೇನ್ ಅರೌಂಡ್ ಒಂದು 500 ಪಾಯಿಂಟ್. ಇವಾಗ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ, ಯಾಕಂದ್ರೆ ಇಂಟ್ರಾಡೇಗೂ ಬೇಕು ಅಪಾರ್ಚುನಿಟಿ. ಸೊ ಇಂಟ್ರಾಡೇದಲ್ಲಿ ನಾವು ನೋಡೋದಾದ್ರೆ ಸಿಂಪಲ್ ಮಾರ್ಕೆಟ್ 2 days ಇಂದ ಒಂದು ವಲಟೈಲ್ ರೇಂಜ್ ಅಲ್ಲಿ ಇದೆ. ಓಕೆ, ಸೊ ದ ಇಂಪಾರ್ಟೆಂಟ್ ಲೆವೆಲ್ ಇಸ್ 23,415. ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಗಬೇಕು. ಆಕ್ಚುಲಿ ಕ್ಲೋಸಿಂಗ್ ಸಿಕ್ಕರೆ ಈ ಲೆವೆಲ್ ಮೇ ಬಿ ಬ್ರೇಕ್ ಆಗ್ಬೋದು. 23,430 ಇದೆ. ಈ ಲೆವೆಲ್ ಬ್ರೇಕ್ ಆದ್ರೆ ಇಲ್ಲೊಂದು ಪೆಂಡಿಂಗ್ ಇದೆ ನೋಡಿ, ಈ ಗ್ಯಾಪ್ ಪೆಂಡಿಂಗ್. ಓಕೆ, ಇಟ್ಸ್ ನಾಟ್ ದಾಟ್ ಮಚ್ ಆಫ್ ಬಿಗ್ ಗ್ಯಾಪ್ ಅಂತ ಹೇಳಕ್ಕಾಗಲ್ಲ. ಈ ಗ್ಯಾಪ್ ಫಿಲ್ ಆಗಬಹುದು ಚಾನ್ಸಸ್ ಜಾಸ್ತಿ ಇದೆ. ಬಟ್ ಎಷ್ಟು ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ ನಮಗೆ? ಅರೌಂಡ್ ಒಂದು 70-80 ಪಾಯಿಂಟಿನ ಅಪಾರ್ಚುನಿಟಿ ನಮಗೆ ಸಿಗಬಹುದು. ಓಕೆ, ಅಲಾಂಗ್ ವಿತ್ ದಟ್ ಸೊ ನಾವೇನ್ ಮಾಡಬಹುದು, ಬ್ಯಾಂಕ್ ನಿಫ್ಟಿ ಈ ಕಡೆ ನಿಫ್ಟಿ ಹಾಕೋಣ ಅಂಡ್ ಈ ಕಡೆ ಬ್ಯಾಂಕ್ ನಿಫ್ಟಿ ಹಾಕೋಣ. ಸೊ ಈ ರೀತಿ ಮಲ್ಟಿ ಚಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಮಲ್ಟಿ ಚಾರ್ಟ್ ಅಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂದ್ರೆ ಡೈರೆಕ್ಟ್ಲಿ 5 years ಡಿಮ್ಯಾಟ್ ಅಕೌಂಟ್ ಅನ್ನ ಯೂಸ್ ಮಾಡಬಹುದು. ಯಾಕಂದ್ರೆ ಜಸ್ಟ್ ಬೇರೆ ಬ್ರೋಕರಿಗೆ ಕಂಪೇರ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಗ್ರೋತ್ ಅಲ್ಲಿ, ಸೊ ಗ್ರೋತ್ ಅಲ್ಲಿ ನೀವು ನೋಡೋದಾದ್ರೆ ಈ ರೀತಿ ಮಲ್ಟಿ ಚಾರ್ಟ್ ಡೈರೆಕ್ಟ್ ಕನೆಕ್ಷನ್ ಬರಲ್ಲ. ಸೊ ನಾಟ್ ಓನ್ಲಿ 2 ಚಾರ್ಟ್ಸ್. ಸೊ ನೀವು 3-4-5-6 ಎಷ್ಟಾದ್ರೂ ಚಾರ್ಟ್ ಗಳನ್ನ ಓಪನ್ ಮಾಡ್ಕೋಬಹುದು, ವರ್ಟಿಕಲ್ ಹಾರಿಜಾಂಟಲ್. ಸೊ ಅದನ್ನ ಬಿಟ್ರೆ ಡೈರೆಕ್ಟ್ಲಿ ನೀವು ಇದನ್ನ ಟ್ರೇಡಿಂಗ್ ವ್ಯೂಗೂ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ನಾನು ಟ್ರೇಡಿಂಗ್ ವ್ಯೂ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಈ ಟರ್ಮಿನಲ್ ನ ಇಲ್ಲಿ 5 years ಅಂತ ಇರುತ್ತೆ. 5 years ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ಲಿ ಟ್ರೇಡಿಂಗ್ ವ್ಯೂ ಅಲ್ಲೇ ನೀವು ಟ್ರೇಡ್ ಮಾಡಬಹುದು. ಅಂಡ್ ಯುವರ್ ಟ್ರೇಡಿಂಗ್ ಟರ್ಮಿನಲ್ ಕೂಡ ಇಟ್ ಇಸ್ ನಾಟ್ ಲೆಸ್ ದನ್ ಟ್ರೇಡಿಂಗ್ ವ್ಯೂ. ಆಕ್ಚುಲಿ ಕ್ಲಿಯರ್ಲಿ ಇಲ್ಲೇ ಡೈರೆಕ್ಟ್ಲಿ ಚಾರ್ಟ್ ಅಲ್ಲೇ ನೀವು ಟ್ರೇಡ್ ಮಾಡಬಹುದು. ಓಕೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಸೊ ಎನಿ ಟೈಮ್ ನೀವು ಓಪನ್ ಮಾಡ್ಕೋಬಹುದು. ಸೊ ಅಕೌಂಟ್ ಓಪನಿಂಗ್ ಕೂಡ ಫ್ರೀ ಇರುತ್ತೆ. ಡನ್. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಇಲ್ಲಿ ನೋಡಿ ಯಾವ ರೀತಿ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ. ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಮಾಡಿ ನೋಡಿದ್ರೆ ಸೊ ಕ್ಲಿಯರ್ಲಿ ಸೇಮ್ ಸ್ಟ್ರಾಂಗ್ ಬುಲ್ಲಿಶ್ ಅಲ್ಲ, ಸ್ಟ್ರಾಂಗ್ ಬಿಯರಿಶ್ ಅಲ್ಲ, ಲೈಕ್ ಡೋಜಿ ಟೈಪ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಇಲ್ಲಿ. ಓಕೆ, ಸೊ ಈ ಡೋಜಿ ಟೈಪ್ ಕ್ಯಾಂಡಲ್ ಅಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಬಟ್ ನಮಗೆ ಒಂದು 7-8 ದಿನದ ಅನಾಲಿಸಿಸ್ ಅನ್ನು ನೋಡಿದ್ರೆ ಈ ಪಾಯಿಂಟ್ ಅಲ್ಲಿ ನಮಗೆ ಎಂ ಪ್ಯಾಟರ್ನ್ ಫಾರ್ಮ್ ಆಗಿರೋ ಚಾನ್ಸಸ್ ಇದೆ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಅಂಡ್ ಒಂದು ಲಾಂಗರ್ ರೇಂಜ್ ಅಲ್ಲಿ ನೋಡಿದ್ರೆ ಬುಲ್ ಫ್ಲಾಗ್ ಕಾಣುತ್ತೆ. ಬಟ್ ಶಾರ್ಟ್ ಅಲ್ಲಿ ಇಂಟ್ರಾಡೇಗೋಸ್ಕರ ಅನಾಲಿಸಿಸ್ ನಮಗೆ ಬೇಕು ಅಂದ್ರೆ ಓಕೆ, ಈ ಪಾಯಿಂಟ್ ಏನಿದೆ 51,430. ಸೊ ಇಲ್ಲಿಗೆ ಬಂದು ಮಾರ್ಕೆಟ್ ಲೈಟ್ ಆಗಿ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಎಷ್ಟು ಪಾಯಿಂಟ್? ಅರೌಂಡ್ ಒಂದು 170-180 ಪಾಯಿಂಟ್ ಅಪ್ವರ್ಡ್ ಮೂವ್ ಆಗೋ ಚಾನ್ಸಸ್ ಇದೆ. ಬೈ ಎನಿ ಚಾನ್ಸ್ 51,400 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಯಾವ ಪಾಯಿಂಟ್ ಇಂದ ಶಾರ್ಪ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋಗಿತ್ತು ನೋಡಿ, ಈ ಪಾಯಿಂಟ್ ಇಂದ ಹಿಡಿದು ಇಲ್ಲಿವರೆಗೂ ಅರೌಂಡ್ ಒಂದು 250 ಪಾಯಿಂಟ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ ನೋಡಿ. ಓಕೆ, ಸೊ ಇದನ್ನ ನೋಡ್ರೆ ಸೆನ್ಸೆಕ್ಸ್. ಓಕೆ, ರೀಸೆಂಟ್ ಆಗಿ ಸೆನ್ಸೆಕ್ಸ್ ಅಲ್ಲಿ ಜಾಸ್ತಿ ಟ್ರೇಡ್ ಮಾಡ್ತಾ ಇದ್ದೀನಿ. ಈ ಲೆವೆಲ್ ನಮ್ಗೆ ತುಂಬಾ ಲೈಕ್ ಆಗ್ತಾ ಇದೆ ಇಲ್ಲಿ. ಓಕೆ, ಈ ಲೆವೆಲ್ ಮೇಲ್ಗಡೆ ಬೈ ಎನಿ ಚಾನ್ಸ್ ಮಾರ್ಕೆಟ್ ಅರೌಂಡ್ ಒಂದು 200-250 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗಿ ಸೊ ಫಸ್ಟ್ 5-15 ಮಿನಿಟ್ಸ್ ಅಲ್ಲಿ 77,720 ಮೇಲ್ಗಡೆ ಕ್ಲೋಸಿಂಗ್ ಸಿಗಬೇಕು.
ಓಕೆ 720 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಬೈಯಿಂಗ್ ಅಪಾರ್ಚುನಿಟಿ, ಅಲ್ಲಿಂದ ಕಮ್ ಸೆ ಕಮ್ ಅರೌಂಡ್ ಒಂದು 300 ಪಾಯಿಂಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಕ್ಯಾನ್ ಕ್ಯಾಪ್ಚರ್ ದಟ್. ಅದನ್ನ ಬಿಟ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಆಸ್ ಆಫ್ ನಮ್ಗೆ ಯಾವ್ದು ಅನಿಸ್ತಾ ಇಲ್ಲ, ಯಾಕಂದ್ರೆ ಈ ಕ್ಯಾಂಡಲ್ ಏನಿದೆ ಇಟ್ ಈಸ್ ವೆರಿ ಸ್ಟ್ರಾಂಗ್ ಆಕ್ಚುಲಿ. ಈ ಝೋನ್ ಅಲ್ಲಿ 77,100 ಅಂತ ಅದರ ಹತ್ರ ಬಂದ ತಕ್ಷಣ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ಇದೆ. ಅಂಡ್ ಅದ್ರ ಕೆಳಗಡೆನು ರೌಂಡ್ ಲೆವೆಲ್ ಇದೆ 77,000 ಏನ್ ರೌಂಡ್ ಲೆವೆಲ್ ಇದೆ, ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇದೆ. ಡನ್. ಇದನ್ನ ಬಿಟ್ರೆ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡೋದಾದ್ರೆ ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಈ ಗ್ಯಾಪ್ ಅಪ್ ಆಗಿತ್ತು. ಸೊ ಗ್ಯಾಪ್ ಫಿಲ್ ಆಗಿದೆ ಆಲ್ರೆಡಿ, ಮಾರ್ಕೆಟ್ ಕೆಳಗಡೆ ಬಂದಿದೆ. ಅಂಡ್ ಈ ರೇಂಜು ಅಂಡ್ ದೆನ್ ಈ ರೇಂಜು, ಯಾರಾದ್ರೂ ಆಪ್ಷನ್ ಸೆಲ್ಲರ್ಸ್ ಇದ್ರೆ ನೀವು ಲಾಂಗ್ ಸ್ಟ್ರಾಂಗಲ್ ಅಪ್ಲೈ ಮಾಡಬಹುದು, ಶಾರ್ಟ್ ಸ್ಟ್ರಾಂಗಲ್ ಅಪ್ಲೈ ಮಾಡಬಹುದು. ಸೊ ಶಾರ್ಟ್ ಸ್ಟ್ರಾಂಗಲ್ ಅಪ್ಲೈ ಮಾಡಕ್ಕೆ 11,400 ಕೆಳಗಡೆ ಇರೋ ಪುಟ್ ಆಪ್ಷನ್ಸ್ ಅಂಡ್ 11,700 ಮೇಲ್ಗಡೆ ಇರೋ ಕಾಲ್ ಆಪ್ಷನ್ಸ್ ಎಕ್ಸಿಕ್ಯೂಟ್ ಮಾಡಬಹುದು. ಡನ್. ಇದನ್ನ ಬಿಟ್ರೆ ಫಿನ್ ನಿಫ್ಟಿ ಇಸ್ ಅ ಗುಡ್ ಆಕ್ಚುಲಿ. ಸೊ ಈ ಲೆವೆಲ್ ಇಂದ 24,980 ಇಂದ ಮೇ ಬಿ ಬೈಯಿಂಗ್ ಅಪಾರ್ಚುನಿಟಿ ಸಿಗಬಹುದು, ಬಟ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಫಾರ್ಮ್ ಆಗಲೇಬೇಕು. ಬಟ್ 24,980 ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಕಮ್ ಸೆ ಕಮ್ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 180 ಪಾಯಿಂಟ್ಸ್ ಮೂವ್ಮೆಂಟ್, ಡೌನ್ವರ್ಡ್ ಮೂವ್ಮೆಂಟ್ ಸಿಗೋ ಚಾನ್ಸಸ್ ಇದೆ. ಡನ್. ಸೊ ಅಲ್ಲಿವರೆಗೂ ಬೈಯಿಂಗ್ ಅಪಾರ್ಚುನಿಟಿ ಬೇಕು ಅಂದ್ರೆ ನೀವು ಈ ಸಪೋರ್ಟ್ ಲೆವೆಲ್, ವೆರಿ ಮೈನರ್ ಸಪೋರ್ಟ್, ನಾಟ್ ಅ ಬಿಗ್ ಸಪೋರ್ಟ್ ಆಕ್ಚುಲಿ, ವೆರಿ ಮೈನರ್ ಸಪೋರ್ಟ್ ಇಲ್ಲಿ ನೀವು ಹುಡುಕ್ಬೋದು. ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಬೈ ಎನಿ ಚಾನ್ಸ್ ಗ್ಯಾಪ್ ಅಪ್ ಆಗಿ 25,200 ಏನಾದ್ರು ಕ್ಲೋಸ್ ಆದ್ರೆ ಒಂದು 60 to 80 ಪಾಯಿಂಟ್ಸ್ ಬೈಯಿಂಗ್ ಅಪಾರ್ಚುನಿಟಿ ಸಿಗುತ್ತೆ. ಅಂಡ್ ಇಲ್ಲಿಂದ ಅಗೇನ್ ಮಾರ್ಕೆಟ್ ಫ್ರೆಶ್ ಲೆವೆಲ್ ಅಲ್ವಾ ಇದು, ಈ ಪಾಯಿಂಟ್ ಇಂದ ಅಗೇನ್ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಡನ್. ಸೊ ದಟ್ಸ್ ಇಟ್ ಫಾರ್ ಟುಡೇ ಆಕ್ಚುಲಿ. ಸೊ 5S ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಓಕೆ. ಸೊ ಇದರಲ್ಲಿ ನಿಮಗೆ ಕ್ವಿಕ್ ಟ್ರೇಡ್, ಸ್ಕ್ಯಾಲ್ಪಿಂಗ್ ಟರ್ಮಿನಲ್, ಈಚ್ ಅಂಡ್ ಎವ್ರಿಥಿಂಗ್ ಈಸಿ ಅವೈಲೇಬಲ್ ಇರುತ್ತೆ. ಅಂಡ್ ದೆನ್ ಸ್ಟಾಪ್ ಲಾಸ್ ಟಾರ್ಗೆಟ್ ಆರ್ಡರ್ಸ್ ಒಮ್ಮೆಲೆ ನೀವು ಎಕ್ಸಿಟ್ ಮಾಡಬಹುದು. ಡನ್. ಈ ರೀತಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಸೊ ಜಸ್ಟ್ ಓಪನ್ ಮಾಡ್ಕೊಳ್ಳಿ ಅಂಡ್ ಟ್ರೇಡ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು.